ನಾವು ಹೋರಾಟದ ಹಿನ್ನೆಲೆ ಬಂದಂತ ಈ ಭೀಮಾ ತೀರದ ಏನು ಭೀಮಾ ನದಿಯ ನೀರನ್ನು ಕುಡಿದಂತ ಜನ ಇದ್ದೆವು. ಯಾರು ನಮಗೆ ಹೋರಾಟವನ್ನು ಕಲಿಸುವ ಅವಶ್ಯಕತೆ ಇಲ್ಲ, ಆ ಕ್ಷೇತ್ರದ ಜನ ಹಾಕಬೇಕಾಗಿತ್ತು. ಆದ್ರೆ ಇವರು ನನ್ನತ್ತ ಶಾಣೆ ಯಾರು ಇಲ್ಲ ಅಂತೇಳಿ ಇವ್ರು ಹೋಗಿ ನಮ್ಮ ಕ್ಷೇತ್ರಕ್ಕೆ ಏನು ಮಂತ್ರಿ ಸ್ಥಾನ ಸಿಗುವಂಥದ್ದು ಅವಕಾಶವನ್ನ ವಂಚಿತರನ್ನಾಗಿ ಮಾಡಿದವ್ರು ಯಾರಪ್ಪ ಅಂತಂದ್ರೆ ಯಶವಂತರೇಗೌಡ್ರಿ. ಇವರು ಆ ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ ಏನಾದ್ರೂ ಮತಕ್ಷೇತ್ರದ ಜನರಿಗೆ ಕೇಳಿದ್ರೆ ಇಲ್ಲ, ತಮಗೆ ಅಧಿಕಾರ ಸಿಗಲ್ಲ ನನ್ನ ರಾಜೀನಾಮೆ ಕೊಟ್ಟರು. ಏನಪ್ಪಾ ಅಂತಂದ್ರೆ ನಾನು ಅನ್ನುವ ಒಂದು ಅಹಮಿನಿಂದ ನಮ್ಮ ಮತಕ್ಷೇತ್ರಕ್ಕೆ ಏನು ಈ ಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು ಅದನ್ನ ನಮ್ಮ ಶಾಸಕರೇ ಕಳ್ಕೊಂಡಿದ್ದಾರೆ. ಮತ್ತು ನಮ್ಮ ಮತಕ್ಷೇತ್ರದ ಜನರಿಗೂ ಇದು ವಂಚನೆ ಮಾಡದಂಗ. ನಮ್ಮ ನೋಡ್ರಿ, ಮೂರ್ಖದನ ಎಮ್ಮೆಲ್ಲೆ. ನೀ ಆರಿಸಿ ಬಂದದ್ದು ವಾಸ್ತುವಿಂದ ಬಂದಿಲ್ಲ, ಜನರ ಮತಗಳಿಂದ ಬಂದಿ. ಎಂತ ಮೌಢ್ಯಾಚರಣೆ ಮಾಡುವಂತ ನೀ ಆ ನೀಚ ಮನಸ್ಥಿತಿ ಇದ್ದಿದ್ದಿ, ಆ ದೇವ್ರ ಮೇಲೆ ಹಾಕ್ತಿ. ತಮ್ಮ ವೈಯಕ್ತಿಕ ಹಿತಾಸಕ್ತಿ ಕಾಪಾಡ್ಕೊಳ್ಳಕ್ ಹೋಗಿ ಅಲ್ಲಿ ಇಲ್ಲಿ ರೊಕ್ಕ ಕೊಟ್ಟು ಏನೇನೋ 108 ಡಂಬರಾಟ ಮಾಡಿಸಿ ಸಿಕ್ಕಾಪಟ್ಟೆ ಬಸ್ಗಳದಾಗ ಮಂದಿಗೆ ಜನರಿಗೆ ತುಂಬ್ಕೊಂಡೋಯ್ತು. ಮರೆಯ ನೀ ಯಾಕೆ ರೊಕ್ಕ ಕೊಟ್ಟು ನಮ್ಮ ಬಗ್ಗೆ ಬಸ್ ಮಾಡ್ತೀವಿ ಮರ? ನಾವು ಅರೆಬತ್ತಿಲ ಮೆರವಣಿಗೆ ಪಾದಯಾತ್ರೆ ಹೋಗ್ತಿದ್ದೇವೆ ನಾವು ಬೆಂಗಳೂರು ವಿಧಾನಸೌಧನ, ನೀವು ಮಂತ್ರಿಗಿರಿ ಮಾಡ್ಕೊಳಕ್ಕ. ಆದ್ರೂ ನಮ್ಮ ಮತಕ್ಷೇತ್ರದ ಜನರ ಮನಸ್ಥಿತಿ ಹೆಂಗದಪ್ಪ ಅಂತಂದ್ರೆ, ನಮ್ಮ ಏನು ಇಂಡಿ ಮತಕ್ಷೇತ್ರಕ್ಕೆ ಸ್ವಾತಂತ್ರ್ಯ ನಂತರ ಇನ್ನೂ ತನ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಸಿಗಲಿ ಅನ್ನೋದು ಆಶಯ ಜನರದು ಐತಿ, ನಂದು ಕೂಡ ಐತಿ. ಆದ್ರೆ ಸರ್ಕಾರ ಕೊಟ್ಟಿಲ್ಲ. ಆ ಸರ್ಕಾರ ವಿರುದ್ಧ ನಾವು ಏನ್ ಮಾಡ್ಬೇಕು ಅದನ್ನ ನಾವು ಮಾಡುವಂತ ಇದ್ರಾಗಿದ್ದೇವೆ. ಆದ್ರೆ ಇವರು ವೈಯಕ್ತಿಕ ಹಿತಾಸಕ್ತಿಯನ್ನ ಇಟ್ಕೊಂಡು ಮಾಡ್ಲಕತ್ತಕ್ರ ನಾವು ಯಾರು ಹೆಚ್ಚಿಗೆ ಬೆಂಬಲ ಮಾಡಿಲ್ಲ. ಏನಪ್ಪ ನಮ್ಮ ಮತಕ್ಷೇತ್ರದ ಪೂರಾ ಅಬ್ರು ಕಳೆದಿಟ್ಟಂತ ವ್ಯಕ್ತಿ ಅಂದ್ರೆ, ಈ 75 ವರ್ಷದ ಈ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ನಮ್ಮ ಮತಕ್ಷೇತ್ರದ ಅಬ್ರು ಕಳೆದಂತ ವ್ಯಕ್ತಿ ಅಂದ್ರೆ ಯಶವಂತರೇಗೌಡ. ನೋಡ್ರಿ, ನಮ್ಮ ಶಾಸಕರಿಗೆ ಯಾವುದೇ ನಿರ್ಧಾರ ನೀವು ಕೈಕೊಳ್ತೀರಿ ಅಂದ್ರ ಅದು ಮತಕ್ಷೇತ್ರದ ಜನರ ಅಭಿಪ್ರಾಯ ಆಗಿರಬೇಕು. ಒಂದನೇದ್ದು, ನಮ್ಮ ಮತಕ್ಷೇತ್ರಕ್ಕೆ ಪೂರಕವಾಗಿರ್ಬೇಕು. ಎರಡನೇದ್ದು, ಇವರು ಆ ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ ಏನಾದ್ರೂ ಮತಕ್ಷೇತ್ರದ ಜನರಿಗೆ ಕೇಳಿದ್ರೆ ಇಲ್ಲ, ತಮಗೆ ಅಧಿಕಾರ ಸಿಗಲ್ಲ ನನ್ನ ರಾಜೀನಾಮೆ ಕೊಟ್ಟರು. ಅದೇ ಜನರ ಅಭಿವೃದ್ಧಿಗಾಗಿ ನೀವೇನಾದ್ರೂ ನನಗೆ ಹೆಚ್ಚಿಗೆ ಹಣ ಬೇಕು ಅಭಿವೃದ್ಧಿಗಾಗಿ ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ರಾಜೀನಾಮೆ ಕೊಟ್ರೆ ಇಲ್ಲ, ನೀವು ಮಂತ್ರಿಗಿರಿ ಮಾಡ್ಕೊಳಕ್ಕ. ಆದ್ರೂ ನಮ್ಮ ಮತಕ್ಷೇತ್ರದ ಜನರ ಮನಸ್ಥಿತಿ ಹೆಂಗದಪ್ಪ ಅಂತಂದ್ರೆ, ನಮ್ಮ ಏನು ಇಂಡಿ ಮತಕ್ಷೇತ್ರಕ್ಕೆ ಸ್ವಾತಂತ್ರ್ಯ ನಂತರ ಇನ್ನೂ ತನ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಸಿಗಲಿ ಅನ್ನೋದು ಆಶಯ ಜನರದು ಐತಿ, ನಂದು ಕೂಡ ಐತಿ. ಆದ್ರೆ ಸರ್ಕಾರ ಕೊಟ್ಟಿಲ್ಲ. ಆ ಸರ್ಕಾರ ವಿರುದ್ಧ ನಾವು ಏನ್ ಮಾಡ್ಬೇಕು ಅದನ್ನ ನಾವು ಮಾಡುವಂತ ಇದ್ರಾಗಿದ್ದೇವೆ. ಆದ್ರೆ ಇವರು ವೈಯಕ್ತಿಕ ಹಿತಾಸಕ್ತಿಯನ್ನ ಇಟ್ಕೊಂಡು ಮಾಡ್ಲಕತ್ತಕ್ರ ನಾವು ಯಾರು ಹೆಚ್ಚಿಗೆ ಬೆಂಬಲ ಮಾಡಿಲ್ಲ. ಅವ್ರ ಫಾಲೋವರ್ಸ್ ಮಾಡ್ತಾರ, ಅದನ್ನ ಐತಿ, ಆದ್ರೆ ಅವ್ರಿಗೂ ನಮ್ದು ಬೆಂಬಲ ಐತಿ. ಆದ್ರೆ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು, ನಾವು ಹಾಕಬೇಕಾಗಿತ್ತು, ಮತದಾರರು ಆ ಕ್ಷೇತ್ರದ ಜನ ಹಾಕಬೇಕಾಗಿತ್ತು. ಆದ್ರೆ ಇವರು ನನ್ನತ್ತ ಶಾಣೆ ಯಾರು ಇಲ್ಲ ಅಂತೇಳಿ ಇವ್ರು ಹೋಗಿ ನಮ್ಮ ಕ್ಷೇತ್ರಕ್ಕೆ ಏನು ಮಂತ್ರಿ ಸ್ಥಾನ ಸಿಗುವಂಥದ್ದು ಅವಕಾಶವನ್ನ ವಂಚಿತರನ್ನಾಗಿ ಮಾಡಿದವ್ರು ಯಾರಪ್ಪ ಅಂತಂದ್ರೆ ಯಶವಂತರೇಗೌಡ್ರಿ. ತಮ್ಮ ವೈಯಕ್ತಿಕ ಹಿತಾಸಕ್ತಿ ಕಾಪಾಡ್ಕೊಳ್ಳಕ್ ಹೋಗಿ ಅಲ್ಲಿ ಇಲ್ಲಿ ರೊಕ್ಕ ಕೊಟ್ಟು ಏನೇನೋ 108 ಡಂಬರಾಟ ಮಾಡಿಸಿ ಸಿಕ್ಕಾಪಟ್ಟೆ ಬಸ್ಗಳದಾಗ ಮಂದಿಗೆ ಜನರಿಗೆ ತುಂಬ್ಕೊಂಡೋಯ್ತು. ಮರೆಯ ನೀ ಯಾಕೆ ರೊಕ್ಕ ಕೊಟ್ಟು ನಮ್ಮ ಬಗ್ಗೆ ಬಸ್ ಮಾಡ್ತೀವಿ ಮರ? ನಾವು ಅರೆಬತ್ತಿಲ ಮೆರವಣಿಗೆ ಪಾದಯಾತ್ರೆ ಹೋಗ್ತಿದ್ದೇವೆ ನಾವು ಬೆಂಗಳೂರು ವಿಧಾನಸೌಧನ. ನಾವು ಹೋರಾಟದ ಹಿನ್ನೆಲೆ ಬಂದಂತ ಈ ಭೀಮಾ ತೀರದ ಏನು ಭೀಮಾ ನದಿಯ ನೀರನ್ನು ಕುಡಿದಂತ ಜನ ಇದ್ದೆವು. ಯಾರು ನಮಗೆ ಹೋರಾಟವನ್ನು ಕಲಿಸುವ ಅವಶ್ಯಕತೆ ಇಲ್ಲ. ನೀ ಹೇಳ್ಬೇಕು ನಾವು ಹಿಂಗ್ ಮಾಡ್ಬೇಕಂತ ನಾವು ಮಾಡುವಂತ ಇದ್ರಾಗ ಇದ್ದೇವೆ. ಆದ್ರೆ ಇವರು ಏನಪ್ಪಾ ಅಂತಂದ್ರೆ, ನಾನು ಅನ್ನುವ ಒಂದು ಅಹಮಿನಿಂದ ನಮ್ಮ ಮತಕ್ಷೇತ್ರಕ್ಕೆ ಏನು ಈ ಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು ಅದನ್ನ ನಮ್ಮ ಶಾಸಕರೇ ಕಳ್ಕೊಂಡಿದ್ದಾರೆ. ಮತ್ತು ನಮ್ಮ ಮತಕ್ಷೇತ್ರದ ಜನರಿಗೂ ಇದು ವಂಚನೆ ಮಾಡದಂಗ. ನಮ್ಮ ಮತಕ್ಷೇತ್ರ ಸಿಗ್ತಿತ್ತು, ಯಶವಂತರೇಗೌಡರು ಆಗ್ತಾರೋ ಅವ್ರು ಆಗ್ತಾರೋ ಇವ್ರು, ನಮ್ಮ ಮತಕ್ಷೇತ್ರದ ಜನರಿಗೆ ಒಳ್ಳೇದಾಗ್ತಿತ್ತು ಮಂತ್ರಿ ಆಗಿದ್ರ. ಅಲ್ಲ, ನೀವು ಕುಡಾಕರ್ ಕೇಳಿದ್ರೇನಪ್ಪಾ, ನೀವು ದೊಡ್ಡ ಏನು ನಾನು ನುಡಿದಂತೆ ನಡಿದೀನಿ ಅಂತ ಹೇಳಿ, ಮತ್ ಎಲ್ಲಪ್ಪ ನುಡಿದ್ ನಾಲಿಗೆ ಎಲ್ಲದ? ಈಗ ನುಡಿದಂತೆ ರಾಜೀನಾಮೆ ಕೊಟ್ಟೆ ಹೆಣ್ಣು ತಕೊಳ್ಳಲ್ಲ ಯಾವುದೇ ಕಾರಣಕ್ಕೂ. ಮತ್ತೆ ಯಾಕೆ ಹೊಳೆ ಬಿಡಿದ್ರಿ? ಜನರುಗಳನ್ನ ತಕೊಂದಿನಿ ಅಂತ ಹೇಳ್ತೀರಿ. ನೀವು ನುಡಿದ್ರಿ ಯಾಕ? ಸಚಿವ ಸ್ಥಾನ ಬೇಡ, ಮತ್ತೆ ಸಚಿವ ಸ್ಥಾನ ಬೇಡಪ್ಪ ಅಂತಂದ್ರ ನೀ ಶಾಸಕ ಸ್ಥಾನ ಬಿಡುವಲ್ಲ. ಜನರ ಪ್ರೀತಿ ನಾವ್ ಎದಿದಾಗ ಇಟ್ಕೊಂಡು ಮೆರವಣಿಗೆ ಮಾಡ್ತೇವೆ. ನಿನಗೆ ರಾಜೀನಾಮೆ ಮಾಡು,
ಮಾಡಿದಿಲ್ಲ. ಅದಕ್ಕೆ ಬದ್ಧತೆ ಎಂದಿರು. ನಮ್ಮ ಒಬ್ರು ಕೇಳಕ್ ಹೋಗ್ಬೇಡ. ನಮ್ಮ ಮತಕ್ಷೇತ್ರ ನಾಲಿಗೆದಲ್ಲಪ್ಪ ಮತಕ್ಷೇತ್ರ ಜನರಿಗೆ 2 ನಾಲಿಗೆ ಅದನ್ನ ಕೇಳ್ತಾರೆ, ಮತ್ತವ್ರು ಪ್ರಶ್ನೆ ಮಾಡ್ತಾರೆ. ಆಗ ನಾವೇನು ಉತ್ತರ ಕೊಡ್ಬೇಕು? ಅವ್ರ ಶಾಸಕರೇ ಅಂದ್ರೆ ನಾವು ಪ್ರಜೆಗಳು ನಾವೇನ್ ಮಾಡ್ಬೇಕು? ಇವಾಗ ಹೇಳಿದ್ರೆ ದಶಕಗಳಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ ಇಂಡಿ ತಾಲೂಕಿಗೆ. ನೋಡ್ರಿ, ಮೂರ್ಖದನ ಮೇಲೆ ನೀ ಆರಿಸಿ ಬಂದದ್ದು ವಾಸ್ತುವಿಂದ ಬಂದಿಲ್ಲ, ಜನರ ಮತಗಳಿಂದ ಬಂದಿ. ಎಂತ ಮೌಢ್ಯಾಚರಣೆ ಮಾಡುವಂತ ಆ ನೀಚ ಮನಸ್ಥಿತಿ ಅವ ಇದ್ದಿದ್ದಿ, ಆ ದೇವ್ರ ಮೇಲೆ ಹಾಕ್ತಿ. ಈ ಶಾಸಕ ಏನು ವಾಸ್ತು ಸರಿ ಇಲ್ಲತ್ತ. ಮತ್ ವಾಸ್ತು ಸರಿ ಇಲ್ಲ ಅಂದ್ರೆ ಹುಟ್ಟದಂಗ ನೀ ಅಲ್ಲಿ ಎಂತಿಂತ ಕ್ರಾಂತಿ ಪುರುಷರು ಹುಟ್ಟಾರಲ್ಲಿ. ಸಿದ್ಧಲಿಂಗ ಮಹಾರಾಜರು ಹುಟ್ಟಿದಾರ. ಎಂತಿಂತವ್ರಿಗೆ ಅಂತಿಂತ ಈ ಬಹುಶಃ ನಮ್ಮ ಜಿಲ್ಲೆದಾಗ ಜಗಜ್ಯೋತಿ ಬಸವಣ್ಣನವ್ರನ್ನ ಹೊರತುಪಡಿಸಿದ್ರೆ ರಗಡ ಕ್ರಾಂತಿ ಪುರುಷರು ಹುಟ್ಟಿದ್ದಾರೆ. ಅದಕ್ಕ ಇವರು ಸುಮ್ಮನೆ ಏನಾರೆ ಅಲ್ಲಿ ಏನಪ್ಪ ನಮ್ಮ ಮತಕ್ಷೇತ್ರದ ಪೂರಾ ಅಬ್ರು ಕಳೆದಿಟ್ಟಂತ ವ್ಯಕ್ತಿ ಅಂದ್ರೆ ಈ 75 ವರ್ಷದ ಈ ಭಾರತ ದೇಶ ಸ್ವತಂತ್ರ ಸಿಕ್ಕ ನಂತರ ನಮ್ಮ ಮತಕ್ಷೇತ್ರದ ಅಬ್ರು ಕಳೆದಂತ ವ್ಯಕ್ತಿ ಅಂದ್ರೆ ಯಶವಂತರೇಗೌಡ. ಇಂಡಿ ಮತಕ್ಷೇತ್ರಕ್ಕೆ ಆಯ್ತು, ಎಲ್ಲಿ ಕಡಿಸಿ ಆ ರೊಕ್ಕ ಎಲ್ಲಿ ಹೋದ್ವು, ಯಾವ ಹೆಡ್ಡಿಗೆ ಜಮಾ ಆಯ್ತು, ಎಲ್ಲಿ ಖರ್ಚಾಯ್ತು ಅಷ್ಟು ಹೇಳೋ ನೈತಿಕತೆ ಇದ್ರ ಎಷ್ಟು? 53,000 ಕೋಟಿ. 3,000 ಕೋಟಿ. 3,000 ಕೋಟಿ ಆ ಮತಕ್ಷೇತ್ರದಾಗ ನಾವು ರೊಕ್ಕ ಪೂರಾ ಹಂಚದೇವು ಅಂದ್ರ, ನೆಲದ ಮೇಲೆ ಇಟ್ಟು ಅದು ಹಾಸಿಗೆ ಮಾಡಿದೇವಂದ್ರ ನಮಗೆ ಎಲ್ಲಿ ಜಾಗ ಸಿಗಲ್ಲ. ಇನ್ನ ಮಾತ್ರ ಕುಳಿತಾವ. ಅಲ್ಲ, ಅಭಿವೃದ್ಧಿ ಆಗಿದ್ದಪ್ಪ ಅಂತಂದ್ರ ರೋಡ್ಗಳು ನೋಡ್ರಿ, ಅಭಿವೃದ್ಧಿ ಉಳ್ಕೋದಂತ ಬಿಟ್ಟು ಬಿಡ್ರಿ. ಬರೀ ಇವರು ಅಭಿವೃದ್ಧಿ ಏನ್ ಮಾಡ್ಯಾರಪ್ಪ ಅಂತಂದ್ರ ತಮಗೆ ಎಷ್ಟು ಬೇಕು ಕಮಿಷನ್ ಅಟ್ಟು ತೋಲಕ್ ಚಾಲು ಮಾಡ್ಯಾರ. ಅಭಿವೃದ್ಧಿ ಆಗ್ಯದಪ್ಪ ಅಂತಂದ್ರ ಅದೇ ಅವ್ರೊಬ್ಬರೇ ಅಭಿವೃದ್ಧಿ ಆಗ್ಯಾರ. ಸಿಕ್ಕಾಪಟ್ಟೆ ಆಸ್ತಿ ಮಾಡ್ಯಾರ ಕೋಟಿಗಟ್ಲೆ. ಇವ್ರು ಇನ್ನೂ ತನ 3 ಇಲೆಕ್ಷನ್ 4 ಇಲೆಕ್ಷನ್ ಮಾಡಿದ್ರು MLA ಮತ್ ZP ಬಿಟ್ಟು ಇನ್ನೂ ತನ 1 ಇಂಚ್ ಜಾಗ ಮಾರಿಲ್ಲ ಇವ್ರು ಇನ್ನೂ ಆಸ್ತಿ ವೈಡ್ ಹಾಕೋತೆ ಹೊಂಟೈತಿ. ಎಲ್ಲಿದು ಬರ್ಲತ್ತೈತಿ ರೊಕ್ಕದು? ಮತಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ಇವ್ರ ಮತಕ್ಷೇತ್ರದಾಗ ಅಸ್ಪೃಶ್ಯತೆ ಜಾಸ್ತಿ ಐತಿ. ಮಂದಿರಗಳದಾಗ ಪ್ರವೇಶ ಇಲ್ಲ ನಮ್ಮ ಜನರಿಗೆ. ಕಟಿಂಗ್ ಅಂಗಡಿದಾಗ ಕಟಿಂಗ್ ಮಾಡೋದಿಲ್ಲ. ಚಾ ಹೋಟೆಲ್ದಾಗ ನಮ್ಗೆ ಪ್ರತ್ಯೇಕವಾದ ಕಪ್ಪಿನಲ್ಲಿ ಚಾ ಕೊಡ್ತಾರ. ಇವೆಲ್ಲ ಬಹಳ ಅದಾವ. ಆಮೇಲೆ ನಮ್ಮ ಜನರಿಗೆ ಎತ್ತಿ ನೀರ್ ಹಾಕ್ತಾರ. ಅವು ನಮ್ಮ ಬಲ್ಲಿ ಇನ್ನೂ ವಿಡಿಯೋಗಳದಾವ, ಆಮೇಲೆ ರಿಲೀಸ್ ಮಾಡ್ತೀನಿ. ಏನ್ರಿ ಅಲ್ಲ, ನಾ ಮಾಧ್ಯಮದ ಮುಖಾಂತರ ಮಾಡ್ಕೊಂಡಿನಲ್ರಿ. ಶಾಸಕರಿಗೆ ಮಾಧ್ಯಮದ ಮುಖಾಂತರ ನಾವು ಹೇಳೇ ಬಿಟ್ಟಿವಲ್ರಿ, ರಗಡ ಸಲ ಹೇಳಿ. ಅವ್ರು ಮುಂದೆ ಕೂತಕ್ರೆ ಹೇಳಿನ್ರಿ ನಾ ಅಸ್ಪೃಶ್ಯತೆ ಐತ್ರಿ ಅಂತ ಹೇಳಿ. ಅವರು ಈ ಅಸ್ಪೃಶ್ಯತೆ ನಿವಾರಣಾ ಒಂದು ಕಾರ್ಯಕ್ರಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಮ್ಮ ದಲಿತ ಸಂಘರ್ಷ ಸಮಿತಿ ಅವರು ಕೂಡ ಮಾಡಿದ್ರು ಇಂಡಿಯಾಗ. ಅವಾಗ SP ಅವ್ರನ್ನು ಇದ್ರು, DC ಅವರು ಇದ್ರು, ಮತ್ತು ಶಾಸಕರು ಇದ್ರು. ಆಗ ಹೇಳಿದೆ ನಾ, ಅನ್ಟಚಬಿಲಿಟಿ ಅಂದ್ರೆ ಹೆಂಗಿರ್ತತ್ತ ಮಕ್ಕಳಿಗೆ, ಶಾಲಾ ಮಕ್ಕಳಿದ್ದು ಮುಂದೆ ಅನ್ಟಚಬಿಲಿಟಿ ಅಂದ್ರೆ ಯಶವಂತರೇಗೌಡರು ಊರಾಗ ಐತಿ. ಹೆಂಗೈತಿ ಅಪ್ಪ ಅಂತಂದ್ರ ಚಾ ಕಪ್ಪ ಇವ್ರು ನಮ್ಮ ಜನರಿಗೆ ಕೊಡಲ್ಲ, ಇವ್ರು ತಮ್ಮ ಚಾ ಕಪ್ ತಾವೇ ತೊಳ್ಕೊಂಡ್ ಕುಡಿಬೇಕು. ಈಗ ತೊಳ್ಕೊಂಡ್ ಕುಡಿಯೋ ಬದಲಾಗಿ ಈಗ ಪ್ಲಾಸ್ಟಿಕ್ ಯೂಸ್ ಮಾಡ್ಲಾಗತ್ತಾರ. ಶಾಸಕರ ಉತ್ತರ ಏನಾಗಿತ್ತು ಸರ್? ಇಲ್ಲ, ಅಲ್ಲಿ ಏನು ಕಬರಾರಿ ನಿಂಬಿ ಕಣ್ಕೊಂಡ್ ಹಿಂಗ್ ಕಣ್ಣು ತಿರುಗಿಸಿ ನೀ ಹೇಳು ಐತೇನೋ ಅನ್ನೋ ನಮ್ಮ ಕೂತಂತ ಈ ದಲಿತ ಸಂಘರ್ಷ ಸಮಿತಿಯವರು ಹಿರಿಯ ನಾಯಕರು ಮತ್ತು ಹೋರಾಟಗಾರರು ಇದ್ರು. ಅವರು ಕೆಲವೊಬ್ರು ಅವ್ರ ಚೀಲಗಳಿದ್ರು. ಅವ್ರು ಏನ್ ಹೇಳಿದ್ರೆ ಇಲ್ಲಿ ಅವ್ರ ಪಡ್ನವ್ರಿಗೆ ಸಂಬಂಧ ಇಲ್ಲ ಹೇಳಿದ್ರು. ಆಯ್ತು ಅಷ್ಟಕ್ಕೆ ನಾ ವಿಷಯ ಏನ್ ಮುಟ್ಟಿಸ್ಬೇಕಾಗಿತ್ತು ಅದನ್ನ ಮುಟ್ಟಿಸಿದೆ. ಸರ್ಕಾರಕ್ಕೂ ಮುಟ್ಟಿಸಿದೆ, ಅಲ್ಲಿ ಜಿಲ್ಲಾಡಳಿತ ಇತ್ತು, ಅದಕ್ಕೂ ನಾ ವಿಷಯವನ್ನ ಮುಟ್ಟಿಸಿದ್ದೇನೆ. ಸಮರ್ಪಕವಾಗಿ ಉತ್ತರ. ಇವ್ರು ಮೊದಲನೇ ಸಲ MLA ಆದಾಕ್ರೆ ಈ ವಿಷಯ ಹೇಳಿದ್ದೀನಿ. ನಿಮ್ ಊರಾಗ ಹೆಂಗೈತ್ರಿ, ಉಕ ದೂರದಂತ್ರ ಬಿಟ್ಟು ಬಿಡ್ರಿ. ಕೂಡ ತಮ್ಗೆ ಸಮರ್ಪಕವಾಗಿ ಉತ್ತರ ಸಿಕ್ಕಿಲ್ಲ. ಕೂಡಲೇ ರೀ ಅವ್ರಿಗೆ ಉತ್ತರ ಎಲ್ಲಿ ಬೇಕಂದ್ರೆ ಎಷ್ಟು ಹಣ ಬರ್ತದ, ನಾ ಏನ್ ಮಾಡ್ಲಿ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿ, ನನ್ನ ಮಕ್ಕಳ ಭವಿಷ್ಯ ಹಂಗ, ಆ ಮತದಾರರ ಭವಿಷ್ಯ ಇಲ್ಲ, ಆ ಮತಕ್ಷೇತ್ರ ಜನರ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲ. ಆ ಫ್ಯಾಕ್ಟ್ರಿ ಅಂತ ನುಂಗೆ ಕೂತಾರ. ಅವ್ರ ಸುತ್ತಮುತ್ತ ಇದ್ದಂತ ಆ ಕಾಂಗ್ರೆಸ್ ಏನ ಅಲ್ಲಿ ಯುವಕರದಾರ, ನನ್ನ ಸ್ನೇಹಿತರದಾರ, ನನ್ನ ಬಂಧು ಬಳಗ ಅದಾರ, ಅವರು ಯಾರು ಅಭಿವೃದ್ಧಿ ಆಗಿಲ್ಲ. ಭಾರತೀಯರ ಪ್ರತಿ ಸಂಪ್ರದಾಯವು ಪ್ರೀತಿ ಮತ್ತು ಪರಂಪರೆಯ ಕತೆ ಸಾರುತ್ತದೆ. ಈ ಆಷಾಢದಲ್ಲಿ ಶುಭ ಲಾಭಗಳೊಂದಿಗೆ ನಿಮ್ಮ ಸಂಭ್ರಮವನ್ನು ಇನ್ನಷ್ಟು ವಿಶೇಷಗೊಳಿಸಿ. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ 30% ವರೆಗೆ ರಿಯಾಯಿತಿ ಮತ್ತು ವಜ್ರಾಭರಣಗಳ ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ ಪಡೆಯಿರಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಮಾತ್ರ.